ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಮೂಲದಲ್ಲಿ ಶ್ರೀ ದತ್ತ, ಶ್ರೀಪಾದ ಶ್ರೀವಲ್ಲಭ, ನರಸಿಂಹ ಯತಿವರ, ಶ್ರೀ ಸ್ವಾಮಿ ಸಮರ್ಥ, ಮಾಣಿಕ ಪ್ರಭುವರ, ಶ್ರೀ ಸಾಯಿನಾಥ, ಗಜಾನನ ಅವತಾರ ಎನ್ನ ದತ್ತ ದಿಗಂಬರ. ಶ್ರೋತೃಗಳಿಗೆ ಹಂಸಕವಿ ವಿರಚಿತ ಶ್ರೀ ದತ್ತ ಭಾಗವತದ 8ನೇ ಭಾಗ, ಉತ್ತರಕಾಂಡ, ಷಷ್ಠಮ ಸ್ಕಂದ, ಅಪೂರ್ವ ಸಂತ ಶ್ರೀ ಗಜಾನನ ಮಹಾರಾಜರ ಕುರಿತಾಗಿ ಶೇಗಾವಿಯಲ್ಲಿ ಹನುಮಾನ್ ಮಂದಿರದ ಜಾತ್ರಾ ಪ್ರಸಂಗ, ಪಾಟೀಲ ಸಹೋದರರು ಮಹಾರಾಜರೊಂದಿಗೆ ಕುಸ್ತಿಯಾಡಿ ಸೋತದ್ದು, ನಂತರ ಕಬ್ಬಿನ ಹೊಡೆತದಿಂದ ಮಹಾರಾಜರಿಗೆ ಸೋತು ಶರಣಾದದ್ದು ಅಲ್ಲದೆ ಇತರ ಮಹಾರಾಜರ ಪ್ರಸಂಗಗಳ ಕುರಿತಾದ 5ನೇ ಅಧ್ಯಾಯಕ್ಕೆ ಸ್ವಾಗತ. ಓಂ ದತ್ತಾಯ ನಮಃ. ಹಿಂದೆ ಶೇಗಾವಿಯ ಮೂಲ ಹೆಸರು ಶಿವಗಾವ ಎಂದಿದ್ದು ಬರಬರುತ್ತಾ ಅದು ಬದಲಾಗಿ ಶೇಗಾವಿ ಎಂದಾಗಿದೆ. ಈಗ ಅದೇ ಹೆಸರು ಆ ಪ್ರಾಂತ್ಯದಲ್ಲೆಲ್ಲ ಪ್ರಚಲಿತವಾಗಿದೆ. ಆ ಕಾಲದಲ್ಲಿ ಶೇಗಾವಿಯಲ್ಲಿ 17 ಪಾಟೀಲ ಮನೆತನಗಳಿದ್ದವು. ಮಹಾರಾಜರು ಶೇಗಾವಿಗೆ ಬಂದರೂ ಒಂದೇ ಕಡೆಯಲ್ಲಿ ಠಿಕಾಣಿ ಹೊಡೆದೆ ಯಾವಾಗಲೂ ಸ್ವೇಚ್ಛೆಯಾಗಿ ಸಂಚರಿಸುತ್ತಿದ್ದರು. ಅಕೋಟಿ, ಅಕೋಲ, ಮಲ್ಕಾಪುರ, ಶಿವರ, ದರ್ಯಾಪುರ, ಅಡಗಾವ, ಪಿಪ್ಪಳಗಾವ, ಚಿಂಚೋಳಿ ಮುಂತಾದವುಗಳಲ್ಲೆಲ್ಲ ಸಂಚರಿಸುತ್ತಿದ್ದರು. ಹೀಗಿರಲು ಮುಂದೊಂದು ದಿನ ಶ್ರಾವಣ ಮಾಸ ಬರಲು ಶೇಗಾವಿಯ ಹನುಮಂತನ ದೇವಾಲಯದಲ್ಲಿ ವಿಜೃಂಭಣೆಯಿಂದ ಜಾತ್ರೆ ಆರಂಭವಾಗುವುದು. ಪುರಾತನವಾದ ಅಲ್ಲಿನ ಹನುಮಂತನ ದೇವಾಲಯವು ವಿಶಾಲವಾಗಿದ್ದು ಪಾಟೀಲರ ನೇತೃತ್ವದಲ್ಲಿ ಆ ಜಾತ್ರೆಯು ನಡೆಯುತ್ತಿತ್ತು. 1 ತಿಂಗಳ ಪರ್ಯಂತ ನಡೆಯುವ ಆ ಜಾತ್ರೆಯಲ್ಲಿ ಪುರಾಣ, ಪ್ರವಚನ, ಭಜನೆ, ಕೀರ್ತನೆಗಳು ವಿಜೃಂಭಿಸುತ್ತಿದ್ದವು. ಇದರ ವ್ಯವಸ್ಥಾಪಕನು ಖಂಡು ಪಾಟೀಲ ಆಗಿದ್ದನು. ಹೀಗೆ ಮಹಾರಾಜರು ಕೂಡ ಒಂದು ದಿನ ಬಂಕಡಲಾಲನಿಗೆ ಹೇಳಿ ಆ ಜಾತ್ರೆಯನ್ನು ನೋಡಲು ಹನುಮಂತನ ಮಂದಿರಕ್ಕೆ ಬರುವರು. ಮಹಾರಾಜರಿಗೆ ಆದರದಿಂದ ಅಲ್ಲಿಗೆ ಕರೆದುಕೊಂಡು ಬಂದ ಬಂಕಡಲಾಲನು ಅವರನ್ನು ಮಂದಿರದ ಮುಂದುಗಡೆ ಇರುವ ಒಂದು ಆಸನದಲ್ಲಿ ಕೂರಿಸಿ ಅವರ ಸೇವೆಗೆ ತಾನೇ ಅಣಿಯಾದನು. ಶೇಗಾವಿನಲ್ಲಿ ಹನುಮಾನ ಮಂದಿರದ ಜಾತ್ರೆಯು ಸಮಸ್ತ ಶೇಗಾವಿಯವರಿಂದ ಜರುಗಿಸಿದರು. ಅದರ ಉಸ್ತುವಾರಿಯಾಗಿ ಅದೇ ಊರಿನ ಗಣೇಶ ಮನೆತನದ ಖಂಡೇರಾವ ಪಾಟೀಲನಿದ್ದನು. ಆ ಮನೆತನದ ಹಿನ್ನೆಲೆ ಎಂತೆಂದರೆ, ಪೂರ್ವದಲ್ಲಿ ಮಹಾದಾಜಿ ಪಾಟೀಲನಿಗೆ 2 ಮಕ್ಕಳಿದ್ದರು. ಅವರಲ್ಲಿ ಹಿರಿಯವನ ಹೆಸರು ಕಡಕಾಜಿ ಇದ್ದರೆ 2ನೇಯವನು ಕುಕಾಜಿ ಎಂದಿದ್ದು ಅವರ ಸಂತತಿಗೆ ಸಂತ ಗೋಮಾಜಿಯಿಂದ ಉಪದೇಶ ದೊರಕಿತ್ತು. ಅವರಲ್ಲಿ ಮೊದಲನೆಯವನಿಗೆ 6 ಜನ ಮಕ್ಕಳಾದರೆ 2ನೇಯವನಿಗೆ ಮಕ್ಕಳಿರಲಿಲ್ಲ. ಮುಂದೆ ಕೆಲ ದಿನಗಳಲ್ಲಿ ಕಡಕಾಜಿಯು ಮರಣ ಹೊಂದಿದ ಮೇಲೆ ಅವನ ಮಕ್ಕಳ ಪಾಲನೆ ಪೋಷಣೆ ಜೊತೆಗೆ ಮನೆಯ ಭಾರವು ಕುಕಾಜಿಯ ಮೇಲೆ ಬೀಳುವುದು. ತದನಂತರ ಕುಕಾಜಿಯು ಕೂಡ ಮುಂದೆ ಕೆಲವು ದಿನಗಳಲ್ಲಿ ದೈವಾಧೀನವಾಗಲು ಕಡಕಾಜಿಯ ಹಿರಿಯ ಮಗನಾದ ಖಂಡು ಪಾಟೀಲನ ಮೇಲೆ ಮನೆಯ ಭಾರ ಬೀಳುವುದು. ಅವನಿಗೆ ಗಣಪತಿ, ನಾರಾಯಣ, ಮಾರುತಿ, ಹರಿ ಹಾಗೂ ಕೃಷ್ಣಾಜಿ ಹೆಸರಿನ 5 ಜನ ತಮ್ಮಂದಿರಿದ್ದರು. ಅವರೆಲ್ಲರೂ ಕುಸ್ತಿ ಹಾಗೂ ವ್ಯಾಯಾಮವನ್ನು ಬಲ್ಲವರಾಗಿದ್ದರಿಂದ ಬಹಳ ಅಹಂಕಾರದಿಂದ ಮೆರೆಯುತ್ತಿದ್ದರು. ಇವರಿಂದ ಶೇಗಾವಿಯಲ್ಲಿ ಆಗಾಗ ಕಲಹಗಳು ನಡೆಯುತ್ತಲೇ ಇದ್ದವು. ಅವರು ಸಾಧು ಸಂತರನ್ನು ಕೂಡ ಅಲಕ್ಷ್ಯದಿಂದ ನೋಡುತ್ತಿದ್ದರು. ಹೀಗಿರಲು ಆ ಪಾಟೀಲ ಬಂಧುಗಳು ಮಹಾರಾಜರನ್ನು ಸುಮ್ಮನೆ ಹೀಯಾಳಿಸತೊಡಗಿದರು. ಅವರಲ್ಲಿ ಒಬ್ಬನು ಎಲ್ಲೋ ಹುಚ್ಚ ಗಣ್ಯ ಎಂದರೆ ಇನ್ನೊಬ್ಬರು ಏ ಗಣ್ಯ, ನನ್ನೊಂದಿಗೆ ಕುಸ್ತಿಯನ್ನು ಆಡುಬಾ ಎನ್ನುವನು. ಇನ್ನುಳಿದವರು ಏ ಹುಚ್ಚ, ನಿನಗೆ ಜನರೆಲ್ಲರೂ ಸಾಧು ಸಂತ ಮಹಾರಾಜ ಅವತಾರಿ ಪುರುಷ ಎಂದೆಲ್ಲ ಪೂಜಿಸುವರು, ನೀನೊಬ್ಬ ಪಾಗಲ್ ಬಾಬಾ ಎಂದೆಲ್ಲ ಹಂಗಿಸತೊಡಗಿದರು. ಈ ಮಾತುಗಳನ್ನು ಕೇಳಿದ ಭಾಸ್ಕರ ಪಾಟೀಲನು ಬಹಳ ಕಸಿವಿಸಿಕೊಂಡು ಮಹಾರಾಜರನ್ನು ಕುರಿತು ಅಕೋಲಿಗೆ ಹೋಗೋಣವೆಂದು ಭಿನ್ನವಿಸುವನು. ಆಗ ಮಹಾರಾಜರು, ಹೇ ಭಾಸ್ಕರ, ಸ್ವಲ್ಪ ತಾಳ್ಮೆ ಇರಲಿ. ಈ ಪಾಟೀಲ ಪರಿವಾರದವರು ಕೂಡ ನನ್ನ ಭಕ್ತರೇ ಆಗಿರುವರು. ಆದರೆ ಈಗ ಅವರಲ್ಲಿ ಮದವೇರಿದೆ ಅಷ್ಟೇ. ಅದರಿಂದಾಗಿ ಅವರು ಹೀಗೆ ಕೂಗಾಡುತ್ತಿದ್ದಾರೆ. ಕೆಲವೇ ಸಮಯದಲ್ಲಿ ಅವರ ಅಹಂಕಾರದ ಮದ ಬದಲಾಗುವುದು ಎನ್ನುವಷ್ಟರಲ್ಲೇ ಹರಿಪಾಟೀಲನು ಮಂದಿರದಲ್ಲಿರುವ ಮಹಾರಾಜರಲ್ಲಿಗೆ ಬಂದು ಅವರ ಕೈ ಹಿಡಿದು, ಏ ಗಣ್ಯ, ನನ್ನೊಂದಿಗೆ ಕುಸ್ತಿಯಾಡಲು ನಡೆ ಎನ್ನುವನು. ಅಷ್ಟೇ ಅಲ್ಲದೆ, ಇಂದು ನೀನು ಕುಸ್ತಿಯಲ್ಲಿ ಗೆದ್ದರೆ ನಿನಗೆ ಬಹುಮಾನವನ್ನು ಕೂಡ ಕೊಡುವೆನು ಎಂದು ಘೋಷಿಸುವನು. ಆಗ ಮಹಾರಾಜರು ಆಯಿತೆಂದು ಅವನ ಆಹ್ವಾನವನ್ನು ಸ್ವೀಕರಿಸಿ ಕುಸ್ತಿ ಕಣದಲ್ಲಿ ಬಂದು ಕೂಡುವರು. ಅಲ್ಲದೆ ಅವರು ಆ ಹರಿಪಾಟೀಲನನ್ನು ಕುರಿತು, ಎಲ್ಲೋ ಹರಿ, ನನ್ನನ್ನು ಇಲ್ಲಿಂದ ಎಬ್ಬಿಸಿದರೆ ಸಾಕು, ನೀನು ಇಂದು ಗೆದ್ದಂತೆಯೇ ಎನ್ನಲು ಹರಿಪಾಟೀಲನು ಆವೇಶದಲ್ಲಿ ಮಹಾರಾಜರತ್ತ ನುಗ್ಗಿ ಬರುವನು. ಅಲ್ಲದೆ ಮಹಾರಾಜರನ್ನು ಎಬ್ಬಿಸಲು ಶತ ಪ್ರಯತ್ನ ಮಾಡುವನು. ಅವನು ತನ್ನೆಲ್ಲ ಶಕ್ತಿ ಪ್ರಯೋಗ ಮಾಡಿ ಗಂಟೆಗಟ್ಟಲೆ ಪ್ರಯತ್ನಿಸಿದರು
ಮಹಾರಾಜರ ಒಂದು ಕೈ ಕೂಡ ಎತ್ತಲಾಗಲಿಲ್ಲ. ತನ್ನ ಜಾಯಮಾನದಲ್ಲಿ ಎಂದು ಸೋಲನರಿಯದ ಹರಿಪಾಟೀಲನು ತನ್ನ ಗರ್ವ ಭಂಗವಾಗಿ ಮಹಾರಾಜರ ಕಾಲಿಗೆರಗಿದನು. ತಾವು ಸಾಕ್ಷಾತ್ ಅವತಾರಿ ಪುರುಷರೆಂದು ಕ್ಷಮೆ ಕೋರಿದನು. ತಾನು ಮಾಡಿದ ತಪ್ಪಿಗಾಗಿ ಮಮ್ಮಲ ಮರುಗಿದನು. ನಂತರ ಹರಿಪಾಟೀಲನು ಪರಿವರ್ತನೆ ಹೊಂದಿ ಮಹಾರಾಜರ ಶಿಷ್ಯನಾದನು. ಆದರೆ ಹರಿಪಾಟೀಲನ ಈ ಪರಿವರ್ತನೆಯನ್ನು ನೋಡಿ ಅವನ ತಮ್ಮಂದಿರು ಅವನನ್ನು ಕುರಿತು, ಏ ಹೇಳಿ, ಈ ಹುಚ್ಚನನ್ನು ಕಂಡು ಹೆದರಿದೆಯೋ? ನಾವು ಈ ಊರಿನ ಮುಖ್ಯಸ್ಥರು, ಜನರು ನಮ್ಮ ಪಾದದಡಿಯಲ್ಲಿ ಬಿದ್ದಿರಬೇಕು. ಈಗ ಈ ಹುಚ್ಚ ಸಾಧುವಿನ ನೈಜತೆಯನ್ನು ಬಯಲಿಗೆಳೆಯಲು ನಾವೊಂದು ತಂತ್ರ ಹೂಡಿದ್ದೇವೆ. ಅದೇನೆಂದರೆ, ನಾವು ಒಂದು ಹೊರೆ ಕಬ್ಬು ತಂದಿದ್ದೇವೆ. ಆ ಕಬ್ಬುಗಳಿಂದ ನಾವು ಇವನ ಬೆನ್ನಿನ ಮೇಲೆ ಬಡೆಯುವೆವು. ಅದರಿಂದಾಗಿ ಇವನ ಬೆನ್ನಿನ ಮೇಲೆ ಬರೆ ಏಳದಿದ್ದರೆ ನಾವು ಇವನಿಗೆ ಸೋತಂತೆ ಎನ್ನುವರು. ಆಗ ಮಹಾರಾಜರು ಹೂ ಆಗಲಿ ಎಂದು ಅದೇ ಮೈದಾನದಲ್ಲಿ ಅವರ ಹೊಡೆತಕ್ಕೆ ಬೆನ್ನು ಕೊಟ್ಟು ತಟಸ್ಥರಾಗಿ ಕುಳಿತರು. ಆದರೆ ಆ ಕ್ರೂರ ದೃಶ್ಯವನ್ನು ನೋಡಲಾಗದ ಅಲ್ಲಿನ ಸಜ್ಜನರು ಆ ಪಾಟೀಲನನ್ನು ಶಪಿಸುತ್ತಾ ಅಲ್ಲಿಂದ ಒಬ್ಬೊಬ್ಬರಾಗಿ ಮರೆಯಾಗುವರು. ಇನ್ನು ಮುಂದಿನ ಸಂಗತಿ ಎಂದರೆ, ಭಾಸ್ಕರನು ಆ ಪಾಟೀಲ ಸಹೋದರರನ್ನು ಕುರಿತು ಮಹಾರಾಜರನ್ನು ಹೊಡೆಯದಿರೆಂದು ಪರಿಪರಿಯಾಗಿ ಬೇಡಿಕೊಳ್ಳುವನು. ಆದರೆ ಪೂರ್ಣ ಮದವೇರಿದ ಆನೆಗೆ ಔಷಧ ಅಲ್ಲಿ ಗೌಣವಾಗುತ್ತದೆ. ಅವರು ಭಾಸ್ಕರನ ಮಾತಿಗೆ ಗಹಗಹಿಸಿ ನಗುತ್ತಾ ಗರ್ವದಲ್ಲಿ ತಲಾ ಒಂದೊಂದು ಕಬ್ಬು ಹಿಡಿದು ಮಹಾರಾಜರ ಬೆನ್ನಿನ ಮೇಲೆ ಬಡಿಯ ಹತ್ತಿದರು. ಯಾವ ರೀತಿ ರೈತರು ಜೋಳದ ತೆನೆಗೆ ಪೆಟ್ಟು ಹಾಕುವರೋ ಹಾಗೆ ಮಹಾರಾಜರ ಬೆನ್ನಿಗೆ ಬಡೆಯ ಹತ್ತಿದರು. ಆದರೆ ಮಹಾರಾಜರು ಕುಳಿತಲ್ಲಿಂದ ಮಿಸುಕಾಡಲಿಲ್ಲ. ನಂತರ ಬಹಳ ಹೊತ್ತು ಬಡಿದಾದ ಮೇಲೆ ಅವರು ತಮ್ಮ ಬಡಿತವನ್ನು ತಾವೇ ನಿಲ್ಲಿಸಿ ಮಹಾರಾಜರ ಬೆನ್ನನ್ನು ಅವಲೋಕಿಸಿದರು. ಮಹಾರಾಜರ ಬೆನ್ನಿನ ಮೇಲೆ ಯಾವುದೇ ಪ್ರಕಾರದ ಬರೆಗಳಾಗಲಿ ಇರಲಿಲ್ಲ. ಇದನ್ನು ನೋಡಿ ಆಶ್ಚರ್ಯಚಕಿತರಾಗಿ ಅವರೆಲ್ಲರೂ ಸೋತು ಶರಣಾಗಿ ಮಹಾರಾಜರಲ್ಲಿ ಪರಿಪರಿಯಾಗಿ ಕ್ಷಮೆ ಕೋರಿದರು. ಅಲ್ಲದೆ ಗಜಾನನ ಮಹಾರಾಜರು ಸಾಕ್ಷಾತ್ ಅವತಾರಿ ಪುರುಷರು ಎಂಬುದನ್ನು ಮನಸಾರೆ ಒಪ್ಪಿಕೊಂಡರು. ಆಗ ಮಹಾರಾಜರು ತನ್ನ ಮುಗುಳ್ನಗೆಯನ್ನು ಬೀರುತ್ತಾ, ನನಗೆ ಹೊಡೆದು ಸೋತು ಹೋದ ನಿಮಗೆ ಇದೇ ಕಬ್ಬಿನ ರಸ ಕುಡಿಸುವೆನೆಂದು ಹೇಳುತ್ತಾ ಮಹಾರಾಜರು ಅಲ್ಲಿಯೇ ಮುರಿದು ಬಿದ್ದ ಕಬ್ಬುಗಳನ್ನು ಆರಿಸಿಕೊಂಡು ತನ್ನ ಎರಡೂ ಕೈಗಳಿಂದ ಹಿಂಡತೊಡಗಿದರು. ಆ ಕಬ್ಬುಗಳಿಂದ ಬಂದ ರಸವನ್ನು ಎಲ್ಲರೂ ಸವಿದು ತೃಪ್ತಿ ಹೊಂದಿದ್ದರು. ನಂತರ ಮಹಾರಾಜರು ಅವರನ್ನು ಕುರಿತು, ಬರೀ ಶಕ್ತಿಯನ್ನು ಬೆಳೆಸಿದರೆ ಸಾಲದು, ಅದರೊಂದಿಗೆ ಭಕ್ತಿ, ಯುಕ್ತಿ ಹಾಗೂ ಯೋಗವಿದ್ಯೆಯು ಕೂಡ ಅವಶ್ಯಕವಾಗಿದೆ. ಆದ್ದರಿಂದ ಈ ಊರಿನಲ್ಲಿ ಇಂತಹ ಯುವಕರನ್ನು ಬೆಳೆಸಿರಿ, ಅಲ್ಲದೆ ಇದೇ ನೀವು ನಮಗೆ ಕೊಡುವ ಕಾಣಿಕೆ ಎಂದು ಉಪದೇಶಿಸಿ ಅವರನ್ನು ಹರಸಿ ಕಳುಹಿಸಿದರು. ಮುಂದೆ ಖಂಡು ಪಾಟೀಲನು ಸಹಿತವಾಗಿ ಎಲ್ಲ ಸಹೋದರರು ಮಹಾರಾಜರ ಪರಮ ಭಕ್ತರಾದರು. ಮುಂದೊಂದು ದಿನ ಖಂಡು ಪಾಟೀಲನಿಗೆ ಬಹಳ ದಿನಗಳಿಂದ ಮಕ್ಕಳಿಲ್ಲವೆಂಬ ಚಿಂತೆಯೊಂದು ಹಗಲಿರುಳು ಕಾಡುತ್ತಿದ್ದಿತು. ಹೀಗೆಯೇ ಒಂದು ದಿನ ಮಹಾರಾಜರು ಮಂದಿರದಲ್ಲಿ ಪ್ರಶಾಂತವಾಗಿ ಕುಳಿತಿರುವಾಗ ತನ್ನ ಬಯಕೆಯನ್ನು ಮಹಾರಾಜರಿಗೆ ನಿವೇದಿಸಿದನು. ಅವನ ಮಾತಿಗೆ ಪ್ರಸನ್ನಚಿತ್ತರಾದ ಮಹಾರಾಜರು, ಹೇ ಖಂಡು ಪಾಟೀಲನೇ, ಆಯಿತು, 1 ವರ್ಷದಲ್ಲಿ ನಿನಗೆ ಗಂಡು ಮಗುವಾಗುತ್ತದೆ, ಚಿಂತಿಸದಿರು. ಆದರೆ ಆ ಮಗುವಿನ ಹೆಸರು ಭಿಕ್ಕು ಎಂದು ಇಡು ಎಂದು ಹರಸಿ ಕಳುಹಿಸಿದರು. ಮುಂದೆ ಕೆಲವೇ ದಿನಗಳಲ್ಲಿ ಅವನ ಹೆಂಡತಿಯಾದ ಗಂಗೂಬಾಯಿಯು ಬಸುರಿಯಾಗಿ ನವಮಾಸ ಕಳೆಯಲು ಗಂಡು ಮಗುವಿಗೆ ಜನ್ಮ ನೀಡುವಳು. ಇದರಿಂದಾಗಿ ಈ ಸಂತಸವು ಇಡೀ ಪಾಟೀಲ ಪರಿವಾರಕ್ಕೆ ಸಂಭ್ರಮದ ಹಬ್ಬವಾಯಿತು. ಅತ್ತ ಅವರ ಕಾಕೂಜಿಯಾದ ಕುಕಾಳಜಿಗೂ ಸಂತಸವಾಯಿತು. ಈ ಸಂಭ್ರಮದಲ್ಲಿ ಅಂದು ಶೇಂಗಾವಿಯ ತುಂಬೆಲ್ಲ ಪೇಡೆ ಹಾಗೂ ಬರ್ಫಿಯನ್ನು ಹಂಚಿದರು. ಬಡಬಗ್ಗರಿಗೆ ದಾನ ಧರ್ಮಗಳನ್ನು ಮಾಡಿದರು. ಈ ಪದ್ಧತಿಯು ಇಂದಿಗೂ ಶೇಂಗಾವಿಯಲ್ಲಿ ನಡೆದುಕೊಂಡು ಬಂದಿದೆ. ಆದರೆ ಆ ಊರಿನಲ್ಲಿ ದೇಶಮುಖರ ಮನೆತನವು ಪ್ರಬಲವಾಗಿತ್ತು. ಈ ರೀತಿ ಇವರ ಸಂಭ್ರಮವನ್ನು ಸಹಿಸದೆ ಅವರು ಆಗಾಗ ಕಾಲು ಕೆದರಿ ಜಗಳಕ್ಕೆ ಬರಹತ್ತಿದರು. ಮುಂದೆ ಹಲವು ದಿನಗಳಲ್ಲಿ ಕುಕಾಜಿಯು ತೀರಿದ ಮೇಲಂತೂ ಅವರ ಉಪಟಳವು ಮತ್ತಷ್ಟು ಮಿತಿಮೀರಿತು. ಕ್ಷಯರೋಗವು ಹೇಗೆ ಶರೀರವನ್ನು ಕ್ಷಯಿಸಿ ನಾಶಪಡಿಸುತ್ತದೆಯೋ ಹಾಗೆಯೇ ಕಲಹವು ಸಮಾಜವನ್ನು ಯಮಸದನಕ್ಕೆ ಅಟ್ಟುತ್ತದೆ. ಹಿಂದೆ ಮಹಾಭಾರತ ಕಾಲದಲ್ಲಿಯೂ ಕೂಡ ಇದೇ ರೀತಿಯಾಗಿದ್ದಿತು. ಹೀಗಿರುವಾಗ ಖಂಡು ಪಾಟೀಲನು ಎಂದಿನಂತೆ ಒಂದು ದಿನ ಇದೇ ಊರಿನ ಮರಿಯಾ ಎನ್ನುವ ದಲಿತನನ್ನು ಕರೆದು ಏನೋ ಒಂದು ಹೊಸ ಕೆಲಸ ಹೇಳಿದನು. ಆದರೆ ಆ ದಿವಸ ಮರಿಯಾ ಎನ್ನುವವನು ಖಂಡು ಪಾಟೀಲನು ಹೇಳಿದ ಕೆಲಸ ಒಲ್ಲೆ ಎನ್ನುವನು. ಏಕೆಂದರೆ ಅವನು ದೇಶಮುಖರ ಕಡೆಯವನಾಗಿದ್ದನು. ಆಗ ಸಿಟ್ಟಿನ ಭರದಲ್ಲಿ ಖಂಡು ಪಾಟೀಲನು ಅವನಿಗೆ ಒಂದು ಕಟ್ಟಿಗೆಯಿಂದ ಹೊಡೆಯಲು ಅವನ ಕೈ ಮುರಿಯುತ್ತದೆ. ಆಗ ಮರಿಯಾನು ತಕ್ಷಣವೇ ದೇಶಮುಖರಲ್ಲಿಗೆ ಹೋಗಿ ಹೇಳಲು, ಆಗ ಇದೇ ಸುಸಮಯ ಎಂದರಿತ ಆ ವೈರಿ ದೇಶಮುಖರು ಮರಿಯಾನನ್ನು ಕರೆದುಕೊಂಡು ಸ್ಟೇಷನ್ನಿಗೆ ಹೋಗಿ ಅಲ್ಲಿ ಅವನಿಂದ ಇಲ್ಲ ಸಲ್ಲದ ಸುಳ್ಳು ಹೇಳಿ ಖಂಡು ಪಾಟೀಲನ ಮೇಲೆ ಕೇಸ್ ದಾಖಲು ಮಾಡಿಸುತ್ತಾರೆ. ಮಾರನೇ ದಿನ ಮರಿಯಾನ ಫಿರ್ಯಾದಿ ಮೇಲೆ
ಖಂಡು ಪಾಟೀಲನನ್ನು ಹಿಡಿಯಲು ಆದೇಶವಾಗುತ್ತದೆ. ಇತ್ತ ಇನ್ನೇನು ಕೈಗೆ ಬೇಡಿ ಬೀಳುತ್ತದೆ ಎಂದು ಗಾಬರಿಯಾದ ಖಂಡು ಪಾಟೀಲನು ಮಹಾರಾಜರಲ್ಲಿಗೆ ಓಡಿಬಂದು ತನ್ನನ್ನು ಉಳಿಸಿರೆಂದು ಮಹಾರಾಜರ ಕಾಲು ಹಿಡಿದುಕೊಳ್ಳುತ್ತಾನೆ. ಈ ಸುದ್ದಿಯು ಮಿಂಚಿನಂತೆ ಊರಲ್ಲೆಲ್ಲ ಹಬ್ಬುತ್ತದೆ. ಆದರೂ ಅತ್ತ ಮಹಾರಾಜರು ಖಂಡು ಪಾಟೀಲನಿಗೆ ಹೆದರದಿರೆಂದು ಧೈರ್ಯ ಹೇಳುತ್ತಾರೆ. ಅಲ್ಲದೆ ಅವನನ್ನು ತನ್ನ ಬಳಿ ಕರೆದು ಅವನ ತಲೆಯ ಮೇಲೆ ತನ್ನ ವರದ ಹಸ್ತವಿರಿಸಿ ಅವನನ್ನು ಕುರಿತು, ಹೇ ಖಂಡು, ಹಿಂದೆ ಕೌರವ ಪಾಂಡವರ ನಡುವಿನ ದ್ವೇಷವೇ ಅವರ ಕಲಹಕ್ಕೆ ಕಾರಣವಾಯಿತು. ಆದರೂ ಮುಂದೆ ಪಾಂಡವರ ಕಡೆಗೆ ಜಯ ದೊರಕಿತು. ಏಕೆಂದರೆ ಭಗವಂತನು ಪಾಂಡವರ ಕಡೆಯವನಾಗಿದ್ದನು. ಅಷ್ಟೇ ಅಲ್ಲದೆ ದುಷ್ಟರಾದ ಕೌರವರ ಪಡೆಯನ್ನು ಸರ್ವನಾಶಗೈದನು. ಹೀಗೆ ನುಡಿದು ಮಹಾರಾಜರು ಪಾಟೀಲನಿಗೆ ನಿಶ್ಚಿಂತೆಯಿಂದ ಮನೆಗೆ ಹೋಗಲು ಹೇಳಿದರು. ಆಗ ಪಾಟೀಲನು ಮಹಾರಾಜರಿಗೆ ನಮಿಸಿ ಮನೆಗೆ ತೆರಳುವನು. ಮುಂದೆ ಮಹಾರಾಜರ ಮಾತು ಸತ್ಯವಾಯಿತು. ಪಾಟೀಲನು ನಿರ್ದೋಷಿ ಎಂದು ಸಾಬೀತಾಗಿ ಅವನ ಮೇಲಿನ ಅಪರಾಧವನ್ನು ಖಾರೀಜು ಮಾಡಲಾಗಿತ್ತು. ನಂತರ ಪಾಟೀಲ ಪರಿವಾರವು ನಿರಂತರವಾಗಿ ಮಹಾರಾಜರ ಸೇವೆ ಆರಂಭಿಸಿದರು. ಅಷ್ಟೇ ಅಲ್ಲದೆ ಖಂಡು ಪಾಟೀಲನು ಒಂದು ದಿನ ಮಹಾರಾಜರನ್ನು ವಿನಂತಿಸಿ ತನ್ನ ಮನೆಗೂ ಕರೆದುಕೊಂಡು ಹೋಗುವನು. ಮಹಾರಾಜರು ಖಂಡು ಪಾಟೀಲನ ಮನೆಯಲ್ಲಿರುವಾಗ ಒಂದು ದಿನ 10-15 ಬ್ರಾಹ್ಮಣರು ಅಲ್ಲಿಗೆ ಬರುವರು. ಅವರಿಗೆ ವೇದ ಪಾಂಡಿತ್ಯದ ಬಗ್ಗೆ ಅಹಂಕಾರವಿತ್ತು. ಅಷ್ಟೇ ಅಲ್ಲದೆ ಅವರು ಧನಮೋಹಿಯೂ ಆಗಿದ್ದರು. ಹೀಗಿರಲು ಪಾಟೀಲನ ಮನೆಗೆ ಬಂದು ವೇದ ಮಂತ್ರಗಳನ್ನು ತಪ್ಪಾಗಿ ಉಚ್ಚರಿಸುವುದನ್ನು ಕಂಡು ಮಹಾರಾಜರು ಕೋಪೋದ್ರಿಕ್ತರಾಗಿ, ಎಲೆ ಬ್ರಾಹ್ಮಣರೇ, ವೇದ ಮಂತ್ರಗಳನ್ನು ತಪ್ಪಾಗಿ ಹೇಳಿ ಭಕ್ತರನ್ನು ಮರಳು ಮಾಡದಿರಿ ಎಂದು ಎಚ್ಚರಿಸಿ ಆ ವೇದ ಮಂತ್ರಗಳನ್ನು ತಾವೇ ಪಠಿಸಿ ತೋರಿಸಿದರು. ಅವರು ವೇದ ಮಂತ್ರಗಳನ್ನು ಪಠಿಸುವಾಗ ಅತ್ತ ಹೊರಗಡೆ ಗಿಡ ಮರಗಳಲ್ಲಿ ಪಕ್ಷಿಗಳು ಜೈ ಜೈಕಾರ ಮಾಡುತ್ತಿದ್ದವು. ಮಹಾರಾಜರ ವೇದ ಮಂತ್ರಗಳನ್ನು ಕೇಳಿದ ಆ ಬ್ರಾಹ್ಮಣರು, ಮಹಾರಾಜ, ತಾವು ಸಾಕ್ಷಾತ್ ಅವತಾರಿಗಳೇ ಆಗಿರುವಿರಿ ಎಂದು ಎಲ್ಲರೂ ಆ ದತ್ತಾವತಾರಿಗೆ ಶರಣು ಹೋಗಿ ಮುಂದೆ ಹೀಗೆ ವರ್ತಿಸುವುದಿಲ್ಲವೆಂದು ಹೇಳಿ ಅಲ್ಲಿಂದ ಮುಂದೆ ಪ್ರಯಾಣ ಬೆಳೆಸಿದರು. ಶೇಗಾವಿಯ ಉತ್ತರಕ್ಕೆ ಕೃಷ್ಣ ಪಾಟೀಲನ ತೋಟವಿತ್ತು. ಆ ತೋಟದಲ್ಲಿ ಸುಂದರವಾದ ಶಿವಮಂದಿರವಿತ್ತು. ಒಂದು ದಿನ ಅಚಾನಕ್ಕಾಗಿ ಅಲ್ಲಿಗೆ ಆಗಮಿಸಿದ ಶ್ರೀ ಗಜಾನನ ಮಹಾರಾಜರು ಕೃಷ್ಣಾಜಿಯನ್ನು ಕುರಿತು, ನಾವು ಕೆಲವು ದಿನಗಳವರೆಗೆ ಇಲ್ಲಿಯೇ ಇರಬೇಕಾಗಿದೆ. ಆದ್ದರಿಂದ ಈ ಮಂದಿರದ ಹತ್ತಿರ ಗುಡಿಸಲು ನಿರ್ಮಿಸಿಕೊಡೆಂದು ಕೇಳಿದರು. ಕೃಷ್ಣಾಜಿಯು ಬಹಳ ಸಂತಸದಿಂದ ಶೀಘ್ರದಲ್ಲಿಯೇ ಮಹಾರಾಜರಿಗಾಗಿ ಒಂದು ಗುಡಿಸಲು ನಿರ್ಮಿಸಿಕೊಡುವನು. ಅಲ್ಲಿಯೂ ಕೂಡ ಭಾಸ್ಕರ ಪಾಟೀಲನು ಮಹಾರಾಜರೊಂದಿಗಿದ್ದು ಅವರ ಸೇವೆಯನ್ನು ಭಕ್ತಿಯಿಂದ ಮಾಡತೊಡಗಿದನು. ಊಟದ ವ್ಯವಸ್ಥೆಯನ್ನು ಸ್ವತಃ ಕೃಷ್ಣಾಜಿ ಪಾಟೀಲನು ಮಾಡುತ್ತಿದ್ದನು. ಹೀಗಿರಲು ಮಹಾರಾಜರಿಂದ ಅಲ್ಲೊಂದು ಚಮತ್ಕಾರ ನಡೆಯುತ್ತದೆ. ಅದು ಎಂತೆಂದರೆ, ಇದ್ದಕ್ಕಿದ್ದಂತೆ ಒಂದು ದಿನ 10-20 ಸಾಧುಗಳು ಬಂದು ಕೃಷ್ಣಾಜಿ ತೋಟದಲ್ಲಿ ಠಿಕಾಣಿ ಹೂಡಿದರು. ಅವರು ಕೃಷ್ಣಾಜಿಯನ್ನು ಕುರಿತು, ನಾವು ಭಗೀರಥಿಯ ನೀರನ್ನು ತೆಗೆದುಕೊಂಡು ರಾಮೇಶ್ವರಕ್ಕೆ ತೀರ್ಥಯಾತ್ರೆಗಾಗಿ ಹೊರಟಿದ್ದೇವೆ. ನಾವು ಬ್ರಹ್ಮಗಿರಿ ಸಾಧುವಿನ ಪರಮ ಶಿಷ್ಯರಾಗಿದ್ದೇವೆ. ಈಗ ಅವರು ನಮ್ಮೊಂದಿಗಿದ್ದಾರೆ. ಆದ್ದರಿಂದ ನೀನು ಇಂದು ನಮಗೆ ಶಿರಾಪೂರಿಯ ಭೋಜನ ಮಾಡಿಸಿ ನಮ್ಮ ಆಶೀರ್ವಾದವನ್ನು ಪಡೆಯುವವನಾಗು. ನಾವು ಇಲ್ಲಿ 3 ದಿನ ಇದ್ದು ಮುಂದೆ ಹೋಗುತ್ತೇವೆ. ಆದ್ದರಿಂದ ನಮಗೆ ಊಟದೊಂದಿಗೆ ಗಾಂಜಾ ಇತ್ಯಾದಿ ವ್ಯವಸ್ಥೆಯೂ ಆಗಬೇಕೆನ್ನುವರು. ಆಗ ಕೃಷ್ಣಾಜಿಯು ಸ್ವಲ್ಪ ಹಿಂದೆ ಮುಂದೆ ನೋಡುವನು. ಇತ್ತ ಮತ್ತೆ ಆ ಸಾಧುಗಳು ಕೃಷ್ಣಾಜಿಯನ್ನು ಕುರಿತು, ಏ ಕೃಷ್ಣಾಜಿ, ಆ ನಗ್ನ ಹುಚ್ಚನ ಸೇವೆಗಿಂತ ನಮ್ಮ ಸೇವೆಯಿಂದ ನಿನಗೆ ಬಹು ಪುಣ್ಯ ದೊರಕುವುದೆಂದು ಅವನನ್ನು ಒತ್ತಾಯ ಮಾಡಲು ಒಲ್ಲದ ಮನಸ್ಸಿನಿಂದ ಕೃಷ್ಣಾಜಿ ಪಾಟೀಲನು ಅವರ ಸೇವೆಗಾಗಿ ಒಪ್ಪುವನು. ಅಂದು ಸಂಜೆ ಕೃಷ್ಣಾಜಿಯಿಂದ ಶಿರಾಪೂರಿ ಊಟವನ್ನು ಸವಿದ ಆ ಢೋಂಗಿ ಸಾಧುಗಳ ಮುಖ್ಯಸ್ಥನಾದ ಬ್ರಹ್ಮಗಿರಿ ಸಾಧುವು ಅಲ್ಲಿ ನೆರೆದವರಿಗೆ ಏನೇನೋ ಸುಳ್ಳು ಉಪದೇಶಗಳನ್ನು ಬೋಧಿಸಹತ್ತಿದನು. ತದನಂತರ ಕ್ಷಣಕಾಲದಲ್ಲಿಯೇ ಅಲ್ಲಿ ನೆರೆದ ಜನರು ಒಬ್ಬೊಬ್ಬರಾಗಿ ಅಲ್ಲಿಂದೆದ್ದು ಮಹಾರಾಜರ ಹತ್ತಿರ ಬಂದು ಸೇರುವರು. ಆಗ ಮಹಾರಾಜರು ಮಂಚದ ಮೇಲೆ ಕುಳಿತು ಗಾಂಜಾ ಸೇದುತ್ತಿದ್ದರು. ಆಗ ಇದ್ದಕ್ಕಿದ್ದಂತೆ ಅವರ ಚಿಲುಮೆಯಲ್ಲಿನ ಒಂದು ಕಿಡಿ ಹಾರಿ ಅದು ಮಂಚದ ಮೇಲೆ ಬೀಳಲು ಕ್ಷಣಾರ್ಧದಲ್ಲಿ ಅದು ಮಂಚದ ತುಂಬೆಲ್ಲ ವ್ಯಾಪಿಸಿಕೊಂಡು ಉರಿಯ ಹತ್ತಿತು. ಭಾಸ್ಕರನು ಈ ದೃಶ್ಯವನ್ನು ನೋಡಿ ಮಹಾರಾಜರಿಗೆ ಮಂಚದಿಂದ ಕೆಳಗಿಳಿಯಲು ನಿವೇದಿಸಿಕೊಳ್ಳುವನು. ಆದರೆ ಮಹಾರಾಜರು ಆ ಉರಿಯಲ್ಲಿಯೇ ಕುಳಿತು, ನೀವ್ಯಾರೂ ಕೂಡ ಈ ಉರಿಯನ್ನು ನಂದಿಸುವ ಪ್ರಯತ್ನ ಮಾಡಬೇಡಿ ಎನ್ನುವರು. ನಂತರ ಉರಿಯ ಜ್ವಾಲೆ ಹೆಚ್ಚಾಗಲು ಭಾಸ್ಕರನನ್ನು ಕರೆದು ಆ ಬ್ರಹ್ಮಗಿರಿ ಹೆಸರಿನ ಢೋಂಗಿ ಸಾಧುವಿನತ್ತ ಕೈಮಾಡಿ ಅವನನ್ನು ಎಳೆದುಕೊಂಡು ಬಂದು ಈ ಉರಿಯಲ್ಲಿ ಕೂರಿಸಲು ಹೇಳುವರು. ಏಕೆಂದರೆ ಬ್ರಹ್ಮನಿಗೆ ಎಂದೂ ಕೂಡ ಅಗ್ನಿ ಸ್ಪರ್ಶಿಸುವುದಿಲ್ಲ. ಆದ್ದರಿಂದ ಆ ಢೋಂಗಿ ಸಾಧುವಿನ ಢೋಂಗಿತನವನ್ನು ಬಯಲಿಗೆಳೆಯುವುದೇ ಮಹಾರಾಜರ ಮೂಲ ಉದ್ದೇಶವಾಗಿತ್ತು. ಆಗ ಭಾಸ್ಕರನು ಬಲಾಢ್ಯನಾಗಿದ್ದರಿಂದ ಭರಭರನೆ ಹೋಗಿ ಬ್ರಹ್ಮಗಿರಿಯನ್ನು ಎಳೆದುಕೊಂಡು ಬಂದು ಉರಿಯುವ ಮಂಚದ ಮೇಲಿರುವ ಮಹಾರಾಜರ ಎದುರಿಗೆ ತಂದು ನಿಲ್ಲಿಸಿದನು. ಮಹಾರಾಜರು ಅವನನ್ನು ಕುರಿತು, ನೈನಂ ದಹತಿ ಪಾವಕಃ ಎಂಬುದನ್ನು ನಿಜ ಮಾಡಿ ತೋರಿಸಲು ಬಾ, ನನ್ನೊಂದಿಗೆ ಬೆಂಕಿಯಲ್ಲಿ ಕೂಡುವವನಾಗು ಎನ್ನಲು
ಬ್ರಹ್ಮಗಿರಿಯು ಗಡಗಡನೆ ನಡುಗುತ್ತಾ ಮಹಾರಾಜರನ್ನು ಕುರಿತು, ಹೇ ಮಹಿಮಾ ಪುರುಷನೇ, ನಾನು ಕೇವಲ ಶಿರಾಪೂರಿ ಊಟದ ಆಸೆಯಿಂದ ಹೀಗೆ ಮಾಡಿದೆ. ಹಿಂದೆ ಇಂಥ ಅಪರಾಧಗಳು ನನ್ನಿಂದ ಹಲವಾರು ನಡೆದಿವೆ. ನಮ್ಮ ಅಪರಾಧಗಳನ್ನು ಕ್ಷಮಿಸಿರೆಂದು ಆ ಬ್ರಹ್ಮಗಿರಿಯು ಮಹಾರಾಜರ ಮುಂದೆ ಕೈಮುಗಿದು ಪ್ರಾರ್ಥಿಸಹತ್ತಿದನು. ನಂತರ ಮಹಾರಾಜರು ಮಂಚವಿಳಿದು ಕೆಳಗೆ ಬರಲು ಮಂಚವು ಪೂರ್ತಿಯಾಗಿ ಉರಿದು ಹೋಗುವುದು. ನಂತರ ಆ ಡೋಂಗಿ ಸಾಧುವನ್ನು ಕುರಿತು, ಇಂದಿನಿಂದ ನೀನು ಯಾರನ್ನೂ ಮೋಸ ಮಾಡಬೇಡ. ಯಾವಾತನು ಮೈಗೆ ಭಸ್ಮ ಬಳಿದುಕೊಳ್ಳುವನೋ ಅವನು ನಿಸ್ಸಂಗಿಯಾಗಿರಬೇಕು. ಅಷ್ಟೇ ಅಲ್ಲದೆ ಅನುಭವವಿಲ್ಲದೆ ಪಾಂಡಿತ್ಯವನ್ನು ಮೆರೆಯಬಾರದು ಎಂದು ಉಪದೇಶಿಸಲು ಆ ಬ್ರಹ್ಮಗಿರಿಯು ಪಶ್ಚಾತ್ತಾಪ ಹೊಂದಿದವನಾಗಿ ಮತ್ತೆ ಮತ್ತೆ ಮಹಾರಾಜರ ಕಾಲಿಗೆರಗುವನು. ಹೀಗೆ ಮಹಾರಾಜರಿಂದ ಅನುಗ್ರಹ ಹೊಂದಿದವನಾದ ಅವನು ಮುಂದೆ ಮಹಾನ್ ಸಂತನಾಗಿ ವಿಖ್ಯಾತಿಯನ್ನು ಹೊಂದುವನು ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಯಿತು. ಅವಧೂತ ಚಿಂತನ ಶ್ರೀ ಗುರುದೇವದತ್ತ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.